ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾವು ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಸರ್ ಬರ್ಡೇಗೆ ಬಂದಿದ್ದೀವಿ. ಇಲ್ಲಿ ಉಗ್ರಾಯುಧಂ ಸಿನಿಮಾದ ಪೋಸ್ಟರ್ ರಿಲೀಸ್ ಆಗ್ತಾ ಇದೆ. ಅವ್ರನ್ನೇ ಮಾತಾಡ್ಸ್ಕೊಂಡು ಹೋಗೋಣ, ಫ್ಯಾನ್ಸ್ ರಿಯಾಕ್ಷನ್ ಯಾವ ಥರ ಇತ್ತು ಅಂತ. ಸರ್ ಮೊದಲನೇ ನಮಸ್ಕಾರ, ವಿಶ್ ಯು ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ಉಗ್ರಾಯುಧಂ ಪೋಸ್ಟರ್ ರಿಲೀಸ್ ಆಯಿತು, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಉಗ್ರಾಯುಧಂ ಫೋಟೋ ಭಾಳ ಸುಲಭವಾಗಿ ಬಿಟ್ಬಿಟ್ವಿ ಅಂತ ಅನ್ನಿಸ್ತು. ನಾರ್ಮಲಿ ನಾನು ಹಂಗೆ ಬಿಡಲ್ಲ ಪಿಕ್ಚರ್ಸ್ ಫೋಟೋಗಳನ್ನ, ಬಟ್ ಆದರೂ ಒಂದು ಮೋಷನ್ ಪೋಸ್ಟರ್ ಏನೋ ಪ್ಲ್ಯಾನ್ ಇತ್ತು. ಡ್ಯೂ ಟು ರೀಸನ್ಸ್ ಅದು ಸ್ವಲ್ಪ ಏನೋ ಮಿಸ್ ಆಯಿತು. ಸೊ ಆದಷ್ಟು ಬೇಗ ಬೇರೆ ಯಾವುದಾದ್ರೂ ರೀತಿಲಿ ಹೊರಗಡೆ ಬರುತ್ತೆ. ಬಟ್ ಈ ಫೋಟೋಗೆ ಸಿಕ್ಕಿರೋ ರಿಯಾಕ್ಷನ್ಸು, ಅಪ್ರಿಸಿಯೇಷನ್ಸ್ ಎಲ್ಲ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಅಂತ ಹೇಳಿ ಇಷ್ಟ. ಸರ್ ಉಗ್ರಂ ಒಂದು ದೊಡ್ಡ ಹಿಟ್ಟಾಗಿದ್ದು ಸರ್, ಇದು ಉಗ್ರಾಯುಧಂ ಅಂತ ಬರ್ತಾ ಇರೋಂಥದ್ದು. ಸೊ ಅದಕ್ಕೂ ಇದಕ್ಕೂ ಲಿಂಕ್ ಏನಾರು ಇದೆಯಾ ಸರ್? ಇಲ್ಲ ಇಲ್ಲ, ಉಗ್ರಂಗೂ ಉಗ್ರಾಯುಧಂಗೂ ಯಾವುದೇ ಥರವಾದ ಸಂಬಂಧ ಇಲ್ಲ. ಬೇಸಿಕಲಿ ಉಗ್ರಾಯುಧಂ ಬಂದ್ಬಿಟ್ಟು ಒಂದು ಇಟ್ಸ್ ಅ ಸಪ್ರೇಟ್ ಸ್ಟೋರಿ, ಇಟ್ಸ್ ಅ ಸಪ್ರೇಟ್ ಸ್ಕ್ರಿಪ್ಟ್ ಆ್ಯಂಡ್ ಎಲ್ಲ ಬೇರೆ ಥರದ್ದೇ ಬರುತ್ತೆ. ಸರ್ ಬಗೀರದಲ್ಲಿ ಒಂದು ಒಳ್ಳೆ ಪೊಲೀಸ್ ಕಾಪ್ ಆಗಿ ತುಂಬ ಚೆನ್ನಾಗಿ ಇಂಟೆನ್ಸ್ ಬಾಡಿ ಬಿಲ್ಡಿಂಗು ಅದೆಲ್ಲ ಮಾಡಿಕೊಂಡು ಚೆನ್ನಾಗಿ ಕಾಣಿಸ್ಕೊಂಡಿದ್ರಿ. ಇದರಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರೆ ಯಾವ ರೀತಿ ಹೇಳ್ತೀರಾ ಸರ್? ಇದರಲ್ಲಿ ಸ್ವಲ್ಪ ಎಕ್ಸೈಟಿಂಗ್ ಆಗೇ ಇರುತ್ತೆ ಎಲ್ರಿಗೂ ನೋಡೋಕ್ಕೆ. ನಾನು ಈ ಪಾತ್ರನ ಇದುವರೆಗೂ ಟಚ್ ಮಾಡಿರಲಿಲ್ಲ. ಅದನ್ನು ಐ ಥಿಂಕ್ ಕಾಲ ಕೂಡ ಬಂದಿರಲಿಲ್ಲ, ಆ ಒಂದು ಟೀಮ್ ಸೆಟಪ್ ಆಗಿರಲಿಲ್ಲ. ಸೊ ನನಗೂ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ. ಬಟ್ ನಿಮಗೆಲ್ರಿಗೂ ಒಳ್ಳೆ ಸಿನಿಮಾ ಕೊಡೋ ಅಷ್ಟು ಶ್ರಮನೂ ವಹಿಸ್ತಾ ಇದ್ದೀವಿ ಅಂತ ಹೇಳ್ತೀನಿ. ಸರ್ ಫ್ಯಾನ್ಸು ದಿನೇ ಹೆಚ್ಚಾಗ್ತಾನೆ ಇದ್ದಾರೆ. ಈಗಲೂ ನಾವು ಮಾತಾಡಿಸ್ತಾ ಇದ್ದಾಗ ಚಿತ್ರದುರ್ಗದಿಂದ ಬಂದಿದ್ವಿ, ನೆನ್ನೆ 30 ಜನ ಬಂದಿದ್ದೀವಿ, ಈ ರೀತಿ ಎಲ್ಲ ಹೇಳ್ತಾ ಇದ್ರು. ಅವ್ರ ಫ್ಯಾನ್ಸ್ ಹೆಚ್ಚಾಗ್ತಿರೋದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಸರ್ ಅವರ ಪ್ರೀತಿನೇ ಎಲ್ಲ, ಅವರೇ ನನಗೆಲ್ಲ. ಸೊ ಹಾಗಾಗಿ ಅವ್ರಿಗೋಸ್ಕರನೇ ಇವತ್ತು ಈ ಸೆಲೆಬ್ರೇಷನ್ ಇವತ್ತು ಆ್ಯಕ್ಚುಲಿ ನಡೀತಾ ಇರೋದು. ಇದು ನಡೀತಿರ್ಲಿಲ್ಲ ಇವತ್ತು ಆ್ಯಕ್ಚುಲಿ ಬೇರೆ ಏನೋ ವಿಷಯದಿಂದ. ಬಟ್ ಆದ್ರೂ ಅವ್ರಿಗಾಗೇನೆ ಮಾಡ್ತಿರೋದು. ಸೊ ಅವರು ಇನ್ನೂ ಎಷ್ಟು ಪ್ರೀತಿ ಕೊಡ್ತಾರೋ ನನಗೆ ಅಷ್ಟೇ ಖುಷಿನೂ ಆಗುತ್ತೆ. ಸೊ ಬಟ್ ಅವರ ಪ್ರೀತಿಗೆ ನಾನು ಚಿರಋಣಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ಈ ವರ್ಷ 2025 ನಿಮ್ಮ ಫಿಲಮ್ನ ನೋಡೋಕ್ಕಾಗಿಲ್ಲ ಫ್ಯಾನ್ಸ್ಗಳಿಗೆ. ಮುಂದಿನ ವರ್ಷ ಆದಷ್ಟು ಬೇಗ ನಿಮ್ಮ ಸಿನಿಮಾ ಬಿಡೋವಂಥ ಪ್ಲ್ಯಾನ್ಸ್ ಏನಾರ ಮಾಡಿದ್ದೀರಾ ಸರ್? ಪರಾಕ್ ಆಗ್ಬೋದು ಮತ್ತು ಉಗ್ರಾಯುಧಂ ಆಗ್ಬೋದು. 2 ಪಿಕ್ಚರು ನೆಕ್ಸ್ಟ್ ಇಯರ್ ಬರಬೇಕು ಅನ್ನೋ ಪ್ಲ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಅಟ್ ದ ಎಂಡ್ ಆಫ್ ದ ಡೇ ನಾವು ಹೇಗೆ ಶೂಟಿಂಗ್ ಮಾಡ್ತೀವಿ, ಹೇಗೆ ಶೂಟಿಂಗ್ ಮುಗಿಸ್ತೀವಿ, ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಹೇಗೆ ನಡೆಯುತ್ತೆ, ಕ್ವಾಲಿಟಿ ಔಟ್ಪುಟ್ಸ್ ಹೇಗೆ ಬರುತ್ತೆ, ಇವತ್ತು ಆಲ್ರೆಡಿ ನೋಡಿದ್ರಿ. ಏನಾರು ನಮಗೆ ಅದಾಗಿಲ್ಲ ಅಂದರೆ ಅದನ್ನು ಆಚೆ ತರಕ್ಕೆ ನಮಗೆ ಭಯವಾಗುತ್ತೆ. ಯಾಕೆ ಈ ಥರ ಕೊಡಬೇಕು ಅಂತ. ಜೊತೆಗೆ ಏನೋ ತುಂಬ ಟೆನ್ಷನ್ಸ್ ಇರೋದ್ರಿಂದ ಸ್ವಲ್ಪ ಎಲ್ಲೋ ಮಿಸ್ ಆಯಿತು. ಸೊ ಹಾಗಾಗಿ ವಿ ವರ್ಕ್ ಆನ್ ದ ರೈಟ್ ಪ್ರಾಡಕ್ಟ್ ಅಟ್ ದ ರೈಟ್ ಟೈಮ್. ಸೊ ಹೋಪ್ಫುಲಿ ಸ್ವಲ್ಪ ಟೈಮ್ ಕೊಡಿ, ಒಳ್ಳೇದಂತೂ ಬರುತ್ತೆ. ಸರ್ ಮುಂದಿನ ವರ್ಷ ಒಂದು ದೊಡ್ಡ ಮಟ್ಟದ ಒಂದು 2-3 ಸಿನಿಮಾ ಕೊಡುವಂಥ ಪ್ಲಾನಲ್ಲಿ ಇದೀರಿ ಅಂತ ಆಯಿತು. ಆಡಿಯನ್ಸ್ಗೆ ಓವರ್ ಆಲ್ ಆಗಿ ಹೇಳೋದಾದ್ರೆ, ನಿಮ್ಮ ಬರ್ಡೇ ನಿಮ್ಮ ಫ್ಯಾನ್ಸ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಈ ಮೂಲಕ ಯಾರೇ ನನಗೆ ನನ್ನ ಬರ್ಡೇ ವಿಶ್ ಮಾಡ್ತಾ ಇದ್ರು ಅವ್ರಿಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಹುಶಃ ಇದೊಂದೇ ದಿನ ನನಗೇನಾರು ವಿಶ್ ಮಾಡಿದ್ರೆ ನಾನು ವಾಪಸ್ ಅವ್ರಿಗೆ ವಿಶ್ ದ ಸೇಮ್ ಹಾಗೂ ಸೇಮ್ ಟ್ಯೂ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ಕೊಡೋ ಪ್ರೀತಿನ ವೆದರ್ ನನ್ನ ಡಿಜಿಟಲ್ ಪೇಜಸ್ಸಲ್ಲಾಗಿರ್ಬೋದು, ಟಿ ವಿ ಮೂಲಕನಾರೋ ಆಗಿರ್ಬೋದು, ಎಲ್ಲಾರೋ ಹೇಗಾರೋ ನೀವೇನೇ ನನಗೆ ವಿಶ್ ಮಾಡಿ ಬ್ಲೆಸ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಮೀನ್ಸ್ ಅಲ್ಲ. ಥ್ಯಾಂಕ್ ಯು. ಸೊ ಇದಾಗಿತ್ತು ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಸರ್ ಅವರ ಮಾತುಕತೆ. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಭರತ್. ಥ್ಯಾಂಕ್ ಯು.